ನಮಸ್ಕಾರ. ಇವತ್ತು ವಿಶ್ವ ತಾಯಿಗಳ ದಿನಾಚರಣೆ ಬಗ್ಗೆ ವಿಶ್ವ ಅಮ್ಮಂದಿರ ದಿನ, ಮಾತೃದೇವೋಭವ. 12ನೇ ತಾರೀಕು ಮಾತೃದೇವೋಭವ, ವಿಶ್ವ ತಾಯಂದಿರ ದಿನ. ಗರ್ಭದಲ್ಲಿ ಮುಡಿಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಗರುಡನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಲಿಟ್ಟು ಕಾಪಾಡೋ ದೇವತೆ, ತ್ಯಾಗ ಮಮತೆ, ಕರುಣೆ, ತಾಳ್ಮೆಯ ರೂಪವೇ ಅಮ್ಮ. ಹಾಗಾಗಿ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯ ಕೋರುತ್ತೇನೆ. ಹುಟ್ಟುವಾಗ ಅಮ್ಮ, ಅಳುವಾಗ ಅಮ್ಮ, ನಗುವಾಗ ಅಮ್ಮ, ಬಿದ್ದಾಗ ಅಮ್ಮ, ನಾವು ಎಲ್ಲಿದ್ದರೂ ಯಾವಾಗಲೂ ಜೊತೆ ಇರುತ್ತಾಳೆ ಅಮ್ಮ. ಕಾರಣ ಅವರಿಂದಲೇ ಸಿಕ್ಕಿದೆ ನಮಗೆ ಈ ಜನ್ಮ ಸಾರ್ಥಕ. ಉಸಿರು ಕೊಟ್ಟು ಜನ್ಮ ನೀಡಿ ಹೆಸರನ್ನಿಟ್ಟು ಜಗಕ್ಕೆ ತೋರಿ ಮುತ್ತು ಕೊಟ್ಟು ತುತ್ತು ತಿನಿಸಿ ಸಾಕಿ ಸಲುಹಿದ ಜನ್ಮದಾತೆಗೆ ಕೋಟಿ ಕೋಟಿ ನಮನಗಳು. ಎಲ್ಲ ಪ್ರೀತಿಯ ಅಮ್ಮಂದರಿಗೆ ಶುಭವಾಗಲಿ. ಸರ್, ಇನ್ನೊಂದು 80 ವರ್ಷ 75 ವರ್ಷದ ಹಿಂದೆ ತಾಯಿಂದರನ್ನ ಎಷ್ಟು ತಾಯಿನ ಚೆನ್ನಾಗಿ ನೋಡ್ಕೊತಿದ್ರು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವೃದ್ಧಾಶ್ರಮಕ್ಕೆ ಹಾಕೋದು ಮತ್ತು ತಾಯಿ ಎಷ್ಟು ತಾಯಿಗೆ ಒಟ್ಟು ಕೊಡದೆ ಮನೆಯಿಂದ ಹೊರಗಡೆ ಇರ್ತಕ್ಕಂಥದ್ದು, ಇಂತಹ ಹಲವಾರು ಜನರು ನಮ್ಮ ಸಮ್ಮುಖದಲ್ಲಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀವಿ? ಈಗ ನೋಡಿ, ಈಗಿನ ಒಂದು ಏನು 21ನೇ ಶತಮಾನ ಇದು, 19ನೇ ಶತಮಾನ 20ನೇ ಶತಮಾನ ಪ್ರಾರಂಭಿಕದಲ್ಲಿ ಆ ಪ್ರೀತಿ ವಾತ್ಸಲ್ಯ, ಮಮತೆ ಪ್ರೀತಿ ವಾತ್ಸಲ್ಯ ಅನ್ನೋದು ಎಲ್ಲರೂ ಇತ್ತು. ನಾನು ಕೂಡ 1977ನೇ ಇಸ್ವಿಯಲ್ಲಿ ಹುಟ್ಟಿದ್ದು. ಇವತ್ತಿಗೂ ನನ್ನ ತಾಯಿ ಮುಂದೆ ನಿಂತು ತಿರುಗಿಸಿ ಮಾತಾಡೋನು ಅಲ್ಲ ನಾನು. ನನ್ನ ಹೆತ್ತ ತಾಯಿ ಎಷ್ಟೇ ಬೈಗಳು ಹೋದರೂ ಅದನ್ನು ಆಶೀರ್ವಾದವಾಗಿ ತಗೊಳ್ತಾ ಇದ್ದೀನಿ. ಆದರೆ ಈಗಿನ ಜನ್ರೇಷನು ಪರವಾಗಿಲ್ಲ, ಆದರೆ ಅದಕ್ಕೆ ಮೂಲ ಕಾರಣ ಈ ಮೊಬೈಲಿಂದ ಈಗ ಪ್ರೀತಿ ವಾತ್ಸಲ್ಯ ಬಿಟ್ಟೋಗಿದೆ. ಮೊದಲು ಪರಸ್ಪರ ಕೂತ್ಕೊಂಡು ಕುಟುಂಬ ಸಮೇತ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಮಕ್ಕಳು ಎಲ್ಲ ಕೂತ್ಕೊಂಡು ಒಟ್ಟಾಗಿ ಆಹಾರವನ್ನು ಸೇವಿಸ್ತಿದ್ರು. ಆ ಒಂದು ಸಂದರ್ಭ ಈಗ ಕಡಿಮೆ, ಹಾಗಾಗಿ ಅದು ಬರ್ತಾ ಇಲ್ಲ. ಹಳೆಯ ರೀತಿ ಒಂದು 20-25 ವರ್ಷದ ಮುಂಚೆ ಹೇಗಿದ್ದು ಆ ರೀತಿ ಒಂದು ಪ್ರೀತಿ ವಾತ್ಸಲ್ಯ ಅಂತ ಇದ್ದರೆ ಖಂಡಿತ ಯಾರೂ ಕೂಡ ವೃದ್ಧಾಶ್ರಮಕ್ಕೆ ಹೋಗೋದಿಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಯಾರಾದರೂ ಆ ರೀತಿ ವೃದ್ಧಾಶ್ರಮ ಕಳಿಸೋರಿದ್ರೆ ದಯಮಾಡಿ ಕಳಿಸ್ಬೇಡಿ. ಒಂದು ತಟ್ಟೆ ಅನ್ನದಲ್ಲಿ ಒಂದು ತುತ್ತು ಕೊಟ್ಟರೆ ಸಾಕು. ಆ ತಾಯಿ 10 ಮಕ್ಕಳನ್ನು ಆ ಹೆತ್ತ ತಾಯಿ ಸಾಕ್ತಾಳೆ. ಆದರೆ 10 ಮಕ್ಕಳು ಸೇರಿಕೊಂಡು ಒಂದು ಹೆತ್ತ ತಾಯಿಗೆ ಸಾಕಕ್ಕೆ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇವತ್ತು ಈ ಸಮಾಜ ಇದೆ. ಇದು ಬದಲಾಗಬೇಕು. ದಯಮಾಡಿ ಎಲ್ಲರೂ ಮನವಿ ಮಾಡ್ಕೊಳ್ತೇನೆ, ತಾಯಂದಿರನ್ನು ನೋಯಿಸಬೇಡಿ. ಎಲ್ಲರೂ ತಾಯಂದಿರ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ದುಡ್ಡು ಕಾಸು ಬೇಕಾಗಿಲ್ಲ, ಬರೀ ಆ ಪ್ರೀತಿ ವಾತ್ಸಲ್ಯ ಮಮತೆಯ 4 ಮಾತನಾಡಿದ್ರೆ ಅವರು ಬಹಳ ಸಂತೋಷವಾಗಿರ್ತಾರೆ. ಅವರು ಸಂತೋಷವಾಗಿದ್ದರೆ ಆ ನಮ್ಮ ಆಶೀರ್ವಾದ, ನಮ್ಮ ತಾಯಿಯ ಆಶೀರ್ವಾದ ನಮ್ಮ ಮೇಲಿದ್ದರೆ ನಾವು ಜಗತ್ತನ್ನೇ ಕೊಂಡ್ಕೋಬೋದು. ಎಲ್ಲರಿಗೂ ಮತ್ತೊಮ್ಮೆ ತಾಯಂದಿರ ದಿನದ ಶುಭಾಶಯಗಳು ಕೊಡ್ತೇನೆ. ಧನ್ಯವಾದಗಳು. ನಾಡಿನ ಎಲ್ಲ ಸಮಸ್ತ ಸಹೋದರರಿಗೆ ಅಮ್ಮಂದಿರ ದಿನಾಚರಣೆ ಶುಭಾಶಯವನ್ನು ಕೋರುತ್ತಾ, ಈ ಒಂದು ಸುಸಂದರ್ಭದಲ್ಲಿ ತಾಯಿ ನಮ್ಮೆಲ್ಲರಿಗೂ ಆಶ್ರಯ. ತಾಯಿಯ ಆಶ್ರಯವಿಲ್ಲದೆ ನಾವು ಬೆಳೆಯಲು ಸಾಧ್ಯವಿಲ್ಲ. ನಮ್ಮ ಎಲ್ಲ ಒಂದು ಆಹುಗಳಿಗೂ ಮುಖ್ಯವೇ ನಮ್ಮ ತಾಯಿಯಾಗಿರುತ್ತಾರೆ. ಆದ್ದರಿಂದ ಹೆತ್ತ ತಾಯಿಗೆ ನಾವು, ಅವರು ನಮ್ಮನ್ನು ಹೆತ್ತು ಹೊತ್ತು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಲು ಸಹಕರಿಸಿದಂಥ ತಾಯಿಯನ್ನು ಕೊನೆವರೆಗೂ ನಾವು ಅವರಿಗೆ ಯಾವುದೇ ರೀತಿಯ ಒಂದು ನೋವು ಉಂಟು ಮಾಡದೆ ಅವರ ಸೇವೆಯನ್ನು ಎಷ್ಟು ಮಾಡಿದರೂ ತೀರದ ಅಂಥ ಸಂದರ್ಭದಲ್ಲಿ ಅವರ ಕೊನೆವರೆಗೂ ಅವರ ಒಂದು ಸೇವೆಯನ್ನು ನಾವು ಮಾಡುತ್ತಾ ಅವರ ಒಂದು ಈ ಚಿರಋಣವನ್ನು ತೀರಲು ಒಂದು ಸದಾ ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಆಶೀರ್ವದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.